ನನ್ನ ಮಗನ ಮನೆಗೆ ಕರ್ಕೊಂಡು ಬಂದಿದ್ದ ದಿನನೇ ನನಗೆ ಆಂಟಿ ಮತ್ತು ಮಮ್ಮಿ ಬಾಗಿನ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದರು. ನೈಟ್ ಆಯಿತು, ಸ್ವಲ್ಪ ಸಣ್ಣ ಪ್ರಾಬ್ಲಮ್ಸ್ ಆಯಿತು. ಹಾಗಾಗಿ ನೆಕ್ಸ್ಟ್ ಡೇಗೆ ಪೋಸ್ಟ್ಪೋನ್ ಆಯಿತು. ನೆಕ್ಸ್ಟ್ ಡೇ ಅಣ್ಣ ನಾನು ಬರ್ತೀನಿ ಅಂತ ಅಂದ, ಮತ್ತು ಪಪ್ಪನೂ ಬರೋಕ್ಕಿದ್ರು. ಊಟ ಮುಗಿಸ್ಕೊಂಡು ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಪಪ್ಪ ತಿಂಡಿಗೆನೇ ಮನೆಗೆ ಬಂದರು. ಬಟ್ ಅಣ್ಣ ತುಂಬ ಕೆಲಸ ಇದೆ ಅಂತ ಓದೋನು ಬರಲೇ ಇಲ್ಲ. ಇನ್ನು ಲೇಟ್ ಆಗುತ್ತೆ, ಮಮ್ಮಿನೂ ಹೋಗಬೇಕು ಆಂಟಿನೂ ಹೋಗಬೇಕು ಅಂತೇಳ್ಬಿಟ್ಟು ನನಗೆ ಬಾಗಿನ ಕೊಡ್ತಿದ್ದಾರೆ. ನನಗೆ ಈ ಬಾಗಿನ ಕೊಡೋ ದಿನ ಇದೆಯಲ್ಲ, ಅದೇ ನನಗೆ ತುಂಬ ಖುಷಿ ಕೊಡುತ್ತೆ. ಆ ಖುಷಿನ ಯಾವ ಹಬ್ಬದ ದಿನನೂ ಕೂಡ ನಾನು ಅನುಭವಿಸಲ್ಲ, ಅಷ್ಟು ಅನುಭವಿಸ್ತೀನಿ. ನಾನು ಅಂತಲ್ಲ, ಎಲ್ಲ ಹೆಣ್ಮಕ್ಳು ಕೂಡ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಿರ್ತಾರೆ. ಮಮ್ಮಿ ನನ್ನ ಜೊತೆ ಸಪ್ಪಗೂ ಕೂಡ ಬಾಗಿನ ಕೊಡ್ತಾರೆ. ಈ ಸಲ ನಾನು ಅಣ್ಣನ ತುಂಬ ಮಿಸ್ ಮಾಡ್ಕೊಂಡೆ. 13 ವರ್ಷದಲ್ಲಿ ಇದೇ ವರ್ಷ ಅಣ್ಣ ನನಗೆ ಬಾಗಿನ ಕೊಡೋದ್ರಲ್ಲಿ ಮಿಸ್ ಆಗಿರೋದು. ಇನ್ನು ಸಂಜೆ ಮಮ್ಮಿಯವರೆಲ್ಲ ಹೊರಟ್ಬಿಟ್ರು. ನಾವು ನಮ್ಮನೆಯವ್ರ ಅಕ್ಕಂಗೆ ಬಾಗಿನ ಕೊಡೋಣ ಅಂತೇಳ್ಬಿಟ್ಟು ಐಟಮ್ ಎಲ್ಲ ತೊಗೊಂಡು, ನಮ್ಮನೆಯವ್ರು ಸ್ವಲ್ಪ ಹಾಸ್ಪಿಟ್ಲ್ ಹತ್ರ ಇದ್ರು. ನೀವು ಹೋಗಿರಿ, ನಾನು ಬರ್ತೀನಿ ಅಂತ ಅಂದರು. ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರುತ್ತಲ್ವ. ಸೊ ತುಂಬ ಲೇಟ್ ಆಯಿತು ಅಂತೇಳ್ಬಿಟ್ಟು ನಮ್ಮನೆಯವ್ರು ಬಂದಿಲ್ಲ ಅಂತ ನಾನು ನನ್ನ ಮಗನೇ ವೀಣಕ್ಕಂಗೆ ಬಾಗಿನ ಕೊಟ್ವಿ. ಅವರು ಊಟದಷ್ಟರಲ್ಲಿ ಬಂದರು. ಯಾವಾಗಲೂ ವೀಣಕ್ಕ ಸ್ಪೆಷಲ್ಲಾಗಿ ನಾನ್ ವೆಜ್ ಮಾಡಿರ್ತಾರೆ ನಾವು ಬಾಗಿನ ಕೊಡೋಕೆ ಹೋದಾಗ. ಈ ಸಲನೂ ಮಟನ್ನು ಚಿಕನ್ನು ಎಲ್ಲ ವೆರೈಟಿನೂ ಮಾಡಿದರು. ಈ ಸಲ ಏನು ವಿಶೇಷತೆ ಅಂತಂದರೆ, ಉಳ್ಕೊಪ್ಪಯಿಂದ ಕುಮಾರ್ ಮಾಮ ಮಣಿಯಣ್ಣ ಬಂದಿದ್ದರು. ಅವರು ಕೂಡ ನಮ್ಮ ಜೊತೆ 2 ದಿನ ಇದ್ದು ಆರಾಮಾಗಿ ಹೋದರು. ಎಲ್ಲರೂ ಕೂಡ ಊಟ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಬಂದಿದ್ದು ಆಲ್ಮೋಸ್ಟ್ 11 ಗಂಟೆ ಆಯಿತು. ಥ್ಯಾಂಕ್ ಯು.